ತುಂಬ ಶ್ರಮಪಟ್ಟಿದ್ದಾರೆ. ನೀವೆಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಬೇಕೆಂದು ಕೋರುತ್ತೇನೆ. ಧನ್ಯವಾದಗಳು. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ದೀನ ವಿನಾಯಕ ಪಾದ ನಮಸ್ತೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ಜಯ ಜಗತ್ರಾಣ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಕಚ್ಚಪ ರೂಪದಿಂದ ಲಂಡೋದಕವ ವಿಧರಿಸಿದ ಶೇಷಮೂರುತಿಯನು ಆವವನ ಬಳಿ ಬಿಡಿದು ಹರಿಯ ಸುರರೈದುವರ್ ಆವಾಯು ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ರಘುಪತಿಯ ಸೇವೆ ಮಾಡುವೆನೆಂದು ಆತ ಸುತ ಹನುಮಂತನೆಂದೆನಿಸಿದ ಕೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆಣೆಯಾರು ಮೂಲೋಕದೊಳಗೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ತಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿವಡದು ಶತಶೃಂಗವೆಂದೆನಿಸಿತು. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರನರರು ಸರಿಯೇ ಅರೆವ ವೀರನಿಗೆ ಸುರನರರು ಸರಿಯೇ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ತಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಬದರಿಕಾಶ್ರಮಕ್ಕೆ ಪುನರಪಿಯೈದಿ ವ್ಯಾಸ ಮುನಿ ಪದ ಕೆರಗಿ ಅಖಿಲ ವೇದಾರ್ಥಗಳನ್ನು. ಬದರಿಕಾಶ್ರಮಕ್ಕೆ ಪುನರಪಿಯೈದಿ ವ್ಯಾಸ ಮುನಿ ಪದ ಕೆರಗಿ ಅಖಿಲ ವೇದಾರ್ಥಗಳನ್ನು. ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ಎಯ್ದಿದ ಮಧ್ವ ಮುನಿರಾಯ ಗಭಿವಂತಿಪೇ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯತು ದುರ್ವಾದಿ ಮತತಿಮಿರ ಮಾರ್ತಾಂಡ ಜಯ ಜಯತು ವಾದಿ ಗಜ ಪಂಚಾನನ. ಜಯ ಜಯತು ವಾದಿ ಗಜ ಪಂಚಾನನ. ಜಯ ಜಯತು
ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ ಜಯ ಜಯ ಜಗನ್ನಾಥ ಮಧ್ವನಾಥ ಜಯ ಜಯ ಜಗನ್ನಾಥ ಮಧ್ವನಾಥ ತುಂಗಕುಲ ಗುರುವರನ ಹೃತ್ಕಮಲದಲ್ಲಿ ನಿಲ್ಲಿಸಿ ಅಂಗವಿಲ್ಲ ಸುಖವ ಸುಜನಕ್ಕೆಲ್ಲ ತುಂಗಕುಲ ಗುರುವರನ ಹೃತ್ಕಮಲದಲ್ಲಿ ನಿಲ್ಲಿಸಿ ಭಂಗವಿಲ್ಲದೆ ಸುಖವ ಸುಜನಕ್ಕೆಲ್ಲ ಲಿಂಗದೇ ಕೊಡುವ ನಮ್ಮ ಮಧ್ವಾಂತರಾತ್ಮಕ ರಂಗ ವಿಠಲನೆಂದು ನೆರೆ ಸಾರಿರೇ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸತ್ತಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸತ್ತಾಮ ಮಧ್ವನಾಮ ಅವತಾರತ್ರಯರಾದ ಮಧ್ವಾಚಾರ್ಯರ ಅನುಗ್ರಹ ಪಡೆದುಕೊಂಡಿದ್ದೇವೆ. ಈ ಸುಂದರ ನೃತ್ಯಕ್ಕೆ ನೃತ್ಯ ಸಂಯೋಜನೆ ಮಾಡಿದವರು ಅಂಕಿತಾ, ನಮ್ಮ ಶಾಲೆಯ ಅಧ್ಯಾಪಕಿ. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ದಾಸಶ್ರೇಷ್ಠರಾದ ಪುರಂದರ ದಾಸರು ಅತ್ಯಂತ ಸರಳ ಶೈಲಿಯಲ್ಲಿ, ಅಂದರೆ ಮಕ್ಕಳಿಗೂ ಸಹ ಭಗವಂತನ ಮಹಿಮೆಯನ್ನು ತಿಳಿಸುವ ಮೂಲಕ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಒಂದು ಕೃತಿಗೆ ನಮ್ಮ ಪುಟಾಣಿ ಮಕ್ಕಳು ಪುಟ್ಟ ಹೆಜ್ಜೆಯನ್ನು ಹಾಕಲಿದ್ದಾರೆ.
ಹೇಗಿತ್ತು ನಮ್ಮ ಪುಟಾಣಿಗಳ ನೃತ್ಯ? ಚೆನ್ನಾಗಿತ್ತಲ್ಲವೇ? ಆ ಪುಟಾಣಿ ಹೆಜ್ಜೆಗಳು, ಆ ನಿಷ್ಕಪಟ ನಗು, ನಮಗೆಲ್ಲ ಕ್ಷಣ ಮಾತ್ರದಲ್ಲಿ ಬಾಲಕೃಷ್ಣನ ಪುಟಾಣಿ ಹೆಜ್ಜೆಗಳೇ ನೆನಪಾಗುತ್ತಿತ್ತಲ್ಲವೇ? ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಶಾಲೆಯ ಪುಟಾಣಿ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸೋಣ. ಈ ಮುದ್ದಾದ ಪ್ರದರ್ಶನಕ್ಕೆ ಮಾರ್ಗದರ್ಶನ ನೀಡಿದ್ದ ಶಿಕ್ಷಕಿ ಶ್ರೀಮತಿ ಅಕ್ಷಯ ಭಾಗವತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಕ್ತಿಯಿಂದ ಆರಂಭವಾದ ಈ ಸಂಜೆಯನ್ನು ಈಗ ನಾವು ಮತ್ತೊಂದು ವಿಭಿನ್ನ ರೂಪದ ಪ್ರದರ್ಶನದ ಮೂಲಕ ಮುಂದುವರಿಸೋಣ. ನಮ್ಮ ಸಂಸ್ಕೃತಿ, ಪೌರಾಣಿಕ ಕಥೆಗಳು ಮತ್ತು ಮೌಲ್ಯಗಳನ್ನು ಜೀವಂತವಾಗಿಟ್ಟಿರುವುದೇ ನಾಟಕಗಳು ಮತ್ತು ನಮ್ಮ ಭಾಷೆ. ಸಂಸ್ಕೃತ ಭಾಷೆಯ ನಾಟಕಗಳಲ್ಲೂ ಸಹ ನಮ್ಮ ಭಾರತೀಯ ಸಂಸ್ಕೃತಿಗಳು ಅಡಕವಾಗಿವೆ. ಸಂಸ್ಕೃತ ಭಾಷೆ ಮಾತನಾಡುವುದು, ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಂತ ಎಲ್ಲರಲ್ಲೂ ಇರುವ ಅಭಿಪ್ರಾಯ. ಆದರೆ ನಮ್ಮ ಶ್ರೀಕೃಷ್ಣನ ಬಾಲಲೀಲೆಗಳಲ್ಲಿ ಒಂದಾದ ವ್ಯೋಮಾಸುರ ಮರ್ದನಂ ಎಂಬ ನಾಟಕವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪೂರ್ಣ ಸಂಸ್ಕೃತದಲ್ಲೇ ಪ್ರದರ್ಶಿಸಲು ಸಿದ್ಧರಾಗಿದ್ದಾರೆ. ಈ ನಾಟಕವು ಧರ್ಮದ ರಕ್ಷಣೆಯಲ್ಲಿನ ಪರಮಾತ್ಮನ ಲೀಲೆಯನ್ನು ಸೌಮ್ಯವಾಗಿ ನಿರೂಪಿಸುತ್ತದೆ. ಇದೀಗ ನಿಮ್ಮ ಮುಂದೆ ಸಂಸ್ಕೃತ ನಾಟಕ ವ್ಯೋಮಾಸುರ ಮರ್ದನಂ. ಜಯತು ಸಂಸ್ಕೃತಂ ವಿಶ್ವಪೋಷಕಂ. ಅಸುರಶಿಲ್ಪಿ ಮಯಾಸುರನಿಗೆ 3 ಪುತ್ರರು ಹಾಗೂ ಒಬ್ಬಳು ಪುತ್ರಿ. ಪುತ್ರರು ದುಂದುಬಿ, ಮಾಯಾವಿ ಹಾಗೂ ವ್ಯೋಮಾಸುರ. ಪುತ್ರಿ ರಾವಣನ ಪತ್ನಿಯಾದ ಮಂಡೋದರಿ. ಪುತ್ರರಲ್ಲಿ ದುಂದುಬಿ ಹಾಗೂ ಮಾಯಾವಿ ತ್ರೇತಾಯುಗದಲ್ಲೇ ಮರಣವನ್ನು ಹೊಂದಿದ್ದರೆ, ಬ್ರಹ್ಮನ ವರದಿಂದಾಗಿ ವ್ಯೋಮಾಸುರನು ದೀರ್ಘಾಯುವಾಗಿ ದ್ವಾಪರಯುಗದವರೆಗೂ ಜೀವಂತನಾಗಿರುತ್ತಾನೆ. ಆ ವ್ಯೋಮಾಸುರನ ಮರ್ದನ ಮಾಡಿ ಗೋಪಾಲಕರನ್ನು ರಕ್ಷಿಸಿದಂತಹ ಕೃಷ್ಣನ ಕಥೆ ಇದು. ಬನ್ನಿ, ಕೃಷ್ಣನ ಲೀಲೆಯನ್ನು ನೋಡಿ ಆನಂದಿಸೋಣ. अहम् अस्मि व्योमासुरः. हंसस्य आज्ञानुसारेण कृष्णं मारयितुं अस्मि. मम परिचयः अस्ति वा? अस्ति वा मम परिचयः? मण्डोदरीं जानन्ति किल? रावणस्य पत्नी मण्डोदरी अस्ति किल?
तस्याः सहोदरः अस्मि अहम्। असुराणां शिल्पी मयासुरः अस्ति किल, तस्य पुत्रत्रयं तथा एका पुत्री। पुत्री तु मण्डोदरी अस्ति। मयासुरस्य प्रथमः पुत्रः दुन्दुभिः तं वाली मारितवान्। हन्ता न जानन्ति वा? वाली नाम सुग्रीवस्य अग्रजः। वाली दुन्दुभिं मारितवान्। मयासुरस्य द्वितीयः पुत्रः मायावी, सः तु रामायणस्य एव मरणं प्राप्तवान्। मयासुरस्य तृतीयः पुत्रः व्योमासुरः। अहं तु ब्रह्मणः वरेण दीर्घायुः भूत्वा त्रेतायुगात् द्वापरयुगस्य पर्यन्तम् अपि जीवितः अस्मि। अहम् अधुना कंसस्य आज्ञानुसारेण कृष्णं मारयितुम् आगतवान् अस्मि। भवन्तः जानन्ति वा कुत्र अस्ति कृष्णः इति? जानन्ति वा? मथुरा वा? कृष्ण मथुरे नास्ति। अहमिदानीं मथुरातः एव आगतवान् अस्मि। वृन्दावने वा? अहमिदानीं वृन्दावने एव अस्मि। श्रूयते वा बालानां कलरवः? श्रूयते वा वेणुनादम्? तन्मध्ये कृष्णः अस्ति वा इति पश्यामि। कृष्णः अस्ति चेत् तं निश्चयेन मारयामि। इदानीं तत्र गच्छामि। सर्वे शृण्वन्तु कियत् सम्यक् वेणुनादं करोति कृष्णः। वयं सर्वे स्वर्गे स्मः इति भासते। सर्वे मनसा शृण्वन्तु। आनन्दं परमानन्दम्। ಎಲ್ಲ ಗೋಪಾಲಕರು ದನಕರುಗಳು ಕೃಷ್ಣನ ವೇಣುನಾದವನ್ನು ಆಲಿಸುತ್ತಾ ತಲ್ಲೀನರಾಗಿರುತ್ತಾರೆ. ಆಗ ವ್ಯೋಮಾಸುರನು ಅಲ್ಲಿಗೆ ಬರುತ್ತಾನೆ. ಅಲ್ಲೇ ಹತ್ತಿರದಲ್ಲಿರುವ ಒಂದು ಮರದ ಹಿಂದಿನಿಂದ ಎಲ್ಲವನ್ನೂ ಆಲಿಸುತ್ತಾ ಇರುತ್ತಾನೆ. भवान् बहु सम्यक् वेणुनादं करोति। अस्मान् अपि पाठय कृष्ण। वयम् अपि वेणुनादं कुर्मः। अस्तु, अहं पाठयामि। कृष्ण कृष्ण, सर्वे मिलित्वा कामपि क्रीडां क्रीडामः वा? अस्तु, सर्वे तिष्ठन्तु। इदानीम् एकं नूतनक्रीडां क्रीडामः वा? अस्तु। चोराः भटाः च। इदानीं ये श्वेतवर्णस्य वस्त्रं धृतवन्तः ते अत्र तिष्ठन्तु। भवन्तः सर्वे अजाः अस्तु वा? अस्तु। इदानीं ये
रक्तवर्णस्य वस्त्रं धृतवन्तः ते पृष्ठे तिष्ठन्तु। भवन्तः सर्वे राजभटाः अस्तु वा? अस्तु अस्तु। ये ये कृष्णवर्णस्य वस्त्रं धृतवन्तः ते अत्र आगच्छन्तु। भवन्तः सर्वे चोराः अस्तु वा? चोराः वा? अस्तु। इदानीं क्रीडां कथम् इति सर्वे शृण्वन्तु। अजाः धावन्ति, चोराः अजानाम् अपहरन्ति, अनन्तरं तान् गोपयन्ति। वयं राजभटाः अजानाम् अन्वेषणं कुर्मः, अनन्तरं चोरान् अपि अन्विष्य चोरान् कारागृहे स्थापयामः। क्रीडा अवगता वा? अवगता। तर्हि क्रीडामः। चोरः चोरः चोरान् गृह्णातु गृह्णातु। तत्र पश्यतु, अजाः आगच्छतु, चोरयामः। राजभटः आगतवान्, धावतु धावतु। इदानीम् अहमपि राजभटानां वेषं कृत्वा बालान् अपहरामि। अनुजा कृष्ण पश्यतु कृष्ण, गोपाः न्यूनाः जायमानाः सन्ति। कोऽपि किं वा कुर्वन् इति मम शङ्का अस्ति। अस्तु भ्राता, भ्रातः अहं पश्यामि। आम्। अहं वा? रे बालक, अहम् अस्मि व्योमासुरः, कंसेन प्रेषितः। मयासुरस्य पुत्रः अस्मि अहं। त्वां मारयितुम् आगतवान् अस्मि। मां मारयितुं वा? आम्। आगच्छ, पश्यामि। धन्यवादः कृष्ण, त्वम् अस्मान् रक्षितवान्। धन्यवादः कृष्ण। मित्राणि, चिन्ता मास्तु, अहं युष्मान् सर्वदा रक्षयामि। यदा यदा हि धर्मस्य ग्लानिर्भवति भारत, अभ्युत्थानमधर्मस्य तदात्मानं सृजाम्यहं। परित्राणाय साधूनां विनाशाय च दुष्कृतां, धर्मसंस्थापनार्थाय सम्भवामि युगे युगे। कृष्णाय वासुदेवाय हरये परमात्मने
ಸುಂದರವಾದ ಸಂಸ್ಕೃತ ಭಾಷೆಯ ನಾಟಕವನ್ನು ಸರಳ ಮತ್ತು ಸುಲಲಿತವಾಗಿ ಪ್ರಸ್ತುತಪಡಿಸಲು ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ ಅಧ್ಯಾಪಕಿ ಶ್ರೀಮತಿ ಅಕ್ಷಯ ಭಾಗವತ್ ಮತ್ತು ಸಂಸ್ಕೃತ ಭಾರತೀಯ ಶಿಕ್ಷಣ ಪ್ರಮುಖರಾದ ವಿದ್ವಾನ್ ಶಮಂತ್ ಭಾಗವತ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಆಧುನಿಕ ಯುಗದಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪಕ್ಷಿಗಳು ನಮ್ಮ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಅವುಗಳ ಸುಂದರ ಬಣ್ಣ, ಚಿಲಿಪಿಲಿ ಸದ್ದು ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಅವುಗಳು ಪ್ರಕೃತಿಯ ಸೌಂದರ್ಯ ಮತ್ತು ಸಮತೋಲನವನ್ನು ಕಾಪಾಡುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಂತಹ ಸುಂದರ ಪಕ್ಷಿಗಳ ಚಿಲಿಪಿಲಿ ಕಲರವವನ್ನು ನಾವೀಗ ನೋಡುವ ಬನ್ನಿ.
ఏహి సమీపం శివ్ శివ్ మిత్ర ఏహి సమీపం శివ్ శివ్ మిత్ర దదామి తుభ్యం బహుధాన్యం దదామి తుభ్యం బహుధాన్యం జటకా జటకా రే జటకా చివ్ చివ్ పూజసి త్వం విహగా జటకా జటకా రే జటకా చివ్ 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 పూజసి త్వం విహగా ಸಂಸ್ಕೃತದಲ್ಲಿ ಚಟಕ ಎಂದರೆ ಗುಬ್ಬಿಗಳೆಂದೇ ಅರ್ಥ. ಪುಟಾಣಿ ಚಿಲಿಪಿಲಿ ಪಕ್ಷಿಗಳಿಗೆ ಚಪ್ಪಾಳೆ ನೀಡುತ್ತಾ ಅವರಿಗೆ ತರಬೇತಿ ನೀಡಿದ ಅಧ್ಯಾಪಿಕೆಯರಾದ ಶ್ರೀಮತಿ ಮಂಜುಶ್ರೀ ಕೃಷ್ಣ ಭಟ್ ಮತ್ತು ರಮ್ಯಾರಾವ್ ಅವರಿಗೆ ಧನ್ಯವಾದಗಳು. ಕನ್ನಡದಲ್ಲಿ ಯೋಗ ಎಂಬ ಪದ ಸಂಸ್ಕೃತ ಯುಜ್ ಎಂಬ ಪದದಿಂದ ಬಂದದ್ದು. ಅದರರ್ಥ ಏಕತೆ ಸಾಧಿಸುವುದು. ಸರಳವಾಗಿ ಹೇಳುವುದಾದರೆ ಯೋಗವು ಒಗ್ಗೂಡಿಸುವಿಕೆ ಮತ್ತು ಸಮಗ್ರ ಅಭ್ಯಾಸ. ಇಂದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ತರಲು ಸಹಾಯ ಮಾಡುತ್ತದೆ. ಅಂತಹದ್ದೇ ಒಂದು ಯೋಗ ನೃತ್ಯವನ್ನು ನಮ್ಮ ಮಕ್ಕಳು ಪ್ರದರ್ಶಿಸುತ್ತಿದ್ದಾರೆ. ನಾವೆಲ್ಲರೂ ನೋಡೋಣ ಬನ್ನಿ. जैसा कोई नहीं है, अस्सी नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पा दिलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे
us appreciate and applaud the soulful yoga performance that reminds us of peace, focus, and wellness. This act is choreographed by our colleague Srimati Priya Deshpande. Moving ahead, children are naturally joyful. Their happiness comes from simple things like playing with friends, laughing freely, clapping their hands, feeling loud, and being appreciated. Their mind is free of impurity. A happy child today becomes a confident and responsible citizen tomorrow, with smiles so bright and moves so fine. Here is a performance from our nursery kids.
Thank you, dear children. Our tiny tots were trained by my colleagues, Srimati Ramya Rao and Srimati Sharanya. ದುರ್ಬಲ ಮನಸ್ಸಿನಲ್ಲಿ ಸದಾ ಸಂಘರ್ಷಗಳ ಹೋರಾಟವು ನಡೆಯುತ್ತಿರುತ್ತದೆ. ನಾನು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂಬ ಗೊಂದಲದಲ್ಲಿ ಮನಸ್ಸು ಸದಾ ಹೊಯ್ದಾಡುತ್ತಿರುತ್ತದೆ. ಅಂತಹ ಸಮಯದಲ್ಲಿ ಸೃಷ್ಟಿಯ ಮಹಾಮಹಿಮೆಯನ್ನು ಅರಿತವರು ನಾವಿಲ್ಲಿ ಕೇವಲ ನಿಮಿತ್ತ ಮಾತ್ರ, ನಮ್ಮ ಕಾಯಕಗಳೆಲ್ಲವೂ ಪೂರ್ವ ನಿರ್ಧಾರಿತ ಎಂದು ತಿಳಿಸುವಲ್ಲಿ ಗುರುಗಳು, ಹಿತೈಷಿಗಳು ನಮ್ಮೆಲ್ಲರ ಗೊಂದಲಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಮನೋದೃಢತೆಯನ್ನು ಹೆಚ್ಚಿಸುವಲ್ಲಿಯೂ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿಯೂ ಗುರು ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ. ಇಲ್ಲಿ ಅರ್ಜುನನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿದ್ದು, ಕೃಷ್ಣನು ಹೇಗೆ ಅವನ ಗೊಂದಲಗಳನ್ನು ಪರಿಹರಿಸಿ ಅವನು ಮತ್ತೆ ತನ್ನ ಕರ್ತವ್ಯದೆಡೆಗೆ ತೊಡಗುವಂತೆ ಮಾಡಿದನು ಎಂದು ನೋಡೋಣ ಬನ್ನಿ. दृष्ट्वेमं स्वजनं कृष्ण यूयुत्सुं समुपस्थितं सीदन्ति मम गात्राणि मुखं च परिशुष्यति वेपथुश्च शरीरे मे रोमहर्षश जायते दृष्ट्वेमं स्वजनं कृष्ण कृष्ण कृष्ण
ಏನು ಪ್ರತೀಕಾರ ಮಾಡದೆ ಶಸ್ತ್ರವನ್ನೇ ಹಿಡಿಯದೆ ನಾನು ಯುದ್ಧದಲ್ಲಿ ನಿಂತಾಗ ಶಸ್ತ್ರವನ್ನು ಹಿಡಿದ ಕೌರವರು ನನ್ನನ್ನು ಕೊಂದರು. ಅದು ನನಗೆ ಕ್ಷೇಮಕರವೇ? ಯುದ್ಧದಲ್ಲಿ ನಿಂತ ಸ್ವಜನರನ್ನು ಕಂಡಾಗ ನನ್ನ ಅವಯವಗಳು ನಡಗುತ್ತಿದೆ, ಗಂಟಲು ಒಣಗುತ್ತಿದೆ. ಇಲ್ಲಿ ನೋಡು, ನನ್ನ ಗಾಂಡೀವ ಧನಸ್ಸು ಕೈ ಜಾರಿ ಬೀಳುತ್ತಿದೆ. ಈ ರಾಜ್ಯವೂ ಬೇಡ, ಇದರ ಸುಖವೂ ಬೇಡ. ನಾವು ಬುದ್ಧಿವಂತರಾಗಿ ಇಷ್ಟು ಪಾಪವನ್ನು ಮಾಡುತ್ತಿದ್ದೇವಲ್ಲ. ನನ್ನಿಂದ ಯುದ್ಧ ಮಾಡಲು ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಅರ್ಜುನ, ಎದ್ದೇಳು. ಹೃದಯದ ಈ ತುಚ್ಛವಾದ ದೌರ್ಬಲ್ಯವನ್ನು ತ್ಯಜಿಸು. ಯುದ್ಧಕ್ಕಾಗಿ ಸಿದ್ಧನಾಗು. ಕೃಷ್ಣ, ಬಂಧು ವ್ಯಾಮೋಹಕ್ಕೆ ಒಳಗಾಗಿ ನಾನು ಹೇಡಿಯಂತೆ ಧರ್ಮದ ವಿರುದ್ಧ ಚಿತ್ತ ಹರಿಸಿದ್ದೇನೆ. ನಾನು ಶ್ರೇಯಸ್ಸನ್ನು ಹೊಂದುವ ಮಾರ್ಗವನ್ನು ನನಗೆ ತಿಳಿಸು. ನಿನ್ನ ಶಿಷ್ಯ ನಾನು, ನಿನಗೆ ಶರಣಾಗಿದ್ದೇನೆ. ನನಗೆ ಉಪದೇಶಿಸು ಕೃಷ್ಣ, ಉಪದೇಶಿಸು. ಅರ್ಜುನ, ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿದ್ದಿ. ದೇಹಕ್ಕೆ ನಾಶವೇ ಹೊರತು ಆತ್ಮಕ್ಕಲ್ಲ. ನಾವು ಹಳೆ ಬಟ್ಟೆಯನ್ನು ತ್ಯಜಿಸಿ ಹೊಸ ಬಟ್ಟೆಯನ್ನು ತೊಡುವಂತೆ. ಕೃಷ್ಣ, ಹಾಗಾದರೆ ನನ್ನ ಕರ್ತವ್ಯವೇನು? ಅರ್ಜುನ, ಕ್ಷತ್ರಿಯನಾದಂತಹ ನಿನಗೆ ಯುದ್ಧವೇ ಸ್ವಧರ್ಮವಾಗಿದೆ. ಆದ್ದರಿಂದ ಯುದ್ಧದ ನಿರ್ಧಾರವನ್ನು ಕೈಗೊಂಡು ಯುದ್ಧಕ್ಕಾಗಿ ಸಿದ್ಧನಾಗು. ಸೂರ್ಯನಿಗೆ ಕರ್ಮಯೋಗವನ್ನು ನಾನು ಉಪದೇಶಿಸಿದ್ದೆನು. ಸೂರ್ಯನು ಇಕ್ಷ್ವಾಕುವಿಗೆ ಉಪದೇಶಿಸಿದ್ದನು. ಇಕ್ಷ್ವಾಕು ಮನುವಿಗೆ ಉಪದೇಶಿಸಿದ್ದನು. ಈಗ ನೀನು ನನ್ನ ಬಂಧು ಹಾಗೂ ಮಿತ್ರನಾಗಿದ್ದಿ. ಆದ್ದರಿಂದ ಆ ಶ್ರೇಷ್ಠವಾದಂತಹ ಕರ್ಮಯೋಗವನ್ನು ನಿನಗೆ ಉಪದೇಶಿಸುತ್ತೇನೆ. ಕೇಳು ಅರ್ಜುನ, ಕೇಳು. ಕೃಷ್ಣ, ಆದರೆ ನಮ್ಮಿಬ್ಬರ ಜನ್ಮ ಇತ್ತೀಚಿನದ್ದು. ಸೂರ್ಯನು ನೀನು ಹುಟ್ಟುವ ಮೊದಲೇ ಇದ್ದವನು. ಅವನಿಗೆ ನೀನು ಉಪದೇಶಿಸಲು ಹೇಗೆ ಸಾಧ್ಯ? ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳಾಗಿವೆ. ನಾನು ಅವೆಲ್ಲವನ್ನೂ ಕೂಡ ತಿಳಿದಿದ್ದೇನೆ. ಆದರೆ ನೀನು ತಿಳಿದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಜ್ಞಾನಿಗಳ ಬಗ್ಗೆ ಹೇಳು ನನಗೆ. ಅರ್ಜುನ, ಜ್ಞಾನಿಯಾದಂತಹ ಪುರುಷನು ಎಲ್ಲರಲ್ಲಿಯೂ ಕೂಡ ಸಮದರ್ಶಿಯಾಗಿರುತ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಅರ್ಜುನ, ನನ್ನನ್ನು ಉಪಾಸನೆ ಮಾಡುವ ಸೂಕ್ತ ವಿಧಾನವೇ ಭಕ್ತಿ. ನನಗೆ 4 ವಿಧದ ಭಕ್ತರು ಪ್ರಿಯರು: ಆರ್ತರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು ಹಾಗೂ ಜ್ಞಾನಿಗಳು. ಇಷ್ಟರಲ್ಲಿ ಜ್ಞಾನಿಗಳು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಕೃಷ್ಣ, ಹಾಗಾದರೆ ನಿನ್ನನ್ನು ಹೇಗೆ ಸಂತೋಷಪಡಿಸುವುದು? ಅರ್ಜುನ, ನನ್ನನ್ನು ಸಂತೋಷಪಡಿಸುವುದು ತುಂಬಾ ಸರಳವಾಗಿದೆ.
ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ, ನನ್ನನ್ನು ಅನುಗ್ರಹಿಸಲೆಂದು ನೀನು ನನಗೆ ಉಪದೇಶಿಸಿರುವ ಮಹಾರಹಸ್ಯವಾದ ಆಧ್ಯಾತ್ಮವಾದ ನಿನ್ನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನ ಮೋಹವೆಲ್ಲ ತೊಲಗಿದೆ. ಇನ್ನು ನಿನ್ನ ಅಚಿಂತ್ಯ ರೂಪವನ್ನು ನನಗೆ ತೋರಿಸು ಕೃಷ್ಣ. ಅರ್ಜುನ, ಸಕಲ ಚರಾಚರಗಳಿಂದ ಕೂಡಿದ ಇಡೀ ಜಗತ್ತೇ ನನ್ನ ಶರೀರದಲ್ಲಿದೆ. ಆದ್ದರಿಂದ ಅದನ್ನು ಕಾಣಲು ನಿನಗೆ ಅಲೌಕಿಕವಾದಂತಹ ದಿವ್ಯ ದೃಷ್ಟಿಗಳನ್ನು ಕೊಡುತ್ತೇನೆ. ನನ್ನ ಅಚಿಂತ್ಯ ರೂಪವನ್ನು ನೋಡು ಪಾರ್ಥ, ನೋಡು. नयनम् अनेकाद्भुतदर्शनम् अनेकदिव्याभरणम् दिव्यानेकोद्यतायुधम् दिव्यमाल्याम्बरधरम् दिव्यगन्धानुलेपनम् सर्वाश्चर्यमयम् देवम् अनन्तं विश्वतोमुखम् तत्रैकस्तं जगत्कृत्स्नं प्रविभक्तमनेकधा अपश्यद्देवदेवस्य शरीरे पाण्डवस्तदा स विस्मया विष्णु हृष्टरोमाधनञ्जयः शिरसादे कृताञ्जलिरभाषत जगज्जालपालं गजकण्ठमालं शरचन्द्रभालं महादैत्यकालं रघुनीलकालं दुरावारमायं सुपद्मासहायं भजेहं भजेहम् सदा भूरिहासं गलपुष्पहासं जगत्सन्निवासं शतादित्यभासं यदा चक्रशस्त्रं प्रसत्तीतवस्त्रं हसच्चारुभद्रं भजेहं ಮನ್ಮನಾತ್ವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಯಾರು ಈ ಮಹಾರಹಸ್ಯವಾದಂತಹ ಗೀತಾಶಾಸ್ತ್ರವನ್ನು ಭೂಮಂಡಲದಲ್ಲಿ ಪ್ರಚಾರ ಮಾಡುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರಾಗುತ್ತಾರೆ. ಹಾಗೂ ಯಾರು ಈ ಮಹಾಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾರೋ ಅವರ ಜ್ಞಾನಯಜ್ಞದ ರೂಪದಿಂದ ನಾನು ಪೂಜಿತನಾಗುತ್ತೇನೆ. ಧನ್ಯೋಸ್ಮಿ ಕೃಷ್ಣ, ಧನ್ಯೋಸ್ಮಿ. ಅಂತ ಮಹಾತ್ಮರು ಯಾರು ಇದ್ದಾರೆ? ನೋಡು ಅರ್ಜುನ, ನೋಡು.
कृष्णं वन्दे जगद्गुरुं कृष्णं वन्दे जगद्गुरुं कृष्णं वन्दे जगद्गुरुं गीतोत्सवा 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 कोटिगीता लेखनयज्ञ 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 विश्ववन्द्या बिरुदाङ्किता उक्तिगे मठದ ಪೀಠಾಧೀಶರ ಶ್ರೀ ಸುಗುಣೇಂದ್ರರ ಶ್ರೀ ಸುಶೀಂದ್ರರ ಕೋಟಿಗೀತ ಲೇಖನಯಜ್ಞ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಗೀತೋತ್ಸವ 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 ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯೋ ಭೂತಿಃ ಧ್ರುವಾನೀತಿಃ ಮತಿರ್ಮಮ ತತ್ರ ಶ್ರೀಃ ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ ಮಹಾಭಾರತದ ವಿಶ್ವರೂಪ ದರ್ಶನವನ್ನು ನೋಡಿದಿರಲ್ಲವೇ? ಇದಕ್ಕೆ ಮಕ್ಕಳಿಗೆ ತರಬೇತಿ ನೀಡಿದವರು ನಮ್ಮ ಶಾಲೆಯ ಅಧ್ಯಾಪಕಿಯಾದ ಶ್ರೀಮತಿ ಅಶ್ವಿನಿ ನಿಡ್ವಣ್ಣಾಯ. Children, what are you doing? Are you seeing mobile? No, we are not seeing mobile. Don't lie. God is watching you. He is present everywhere. If God is present everywhere, why can't we see Him? There is a story in Chandogya Upanishad which shows Vishnu is present everywhere. The story goes like this. Paper. ಆಗಿದೆ ಆಫ್ ಆಗಿದೆ ಇಲ್ಲಿ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಮಾಡಿ
Pita, there is small salt in water. Shwetaketu, bring me the salt that was added to the water last night. But surely, you did add some salt to the water, didn't you? Yes, but the salt has disappeared now. My dear, take the sip of the water from the top. How does it taste? Salty. Take the sip of the water from the bottom. How does it taste? Salty. Take the sip of the water from the bottom. How does it taste? Salty again. What did you observe? Just as salt was present in the water but not visible, Vishnu, though present in everywhere, is not seen by ordinary vision. Oh, now I understood. Thank you, Pita. Children, what do we learn from this story? You know that salt, though invisible, is definitely there. Similarly, Vishnu is present everywhere. Only those who know how to taste him can only know him. You can experience to possible him. Uncle, if it is not visible to our ordinary vision, then how to see him? Will Vishnu fulfill all my desires? Of course, he fulfills all your desires if you obtain his grace. How do I obtain his grace? His grace can be obtained by pure bhakti towards him. How it is possible? By leading a simple life and worshipping Vishnu with bhakti. What do you mean by bhakti? Sneha of Vishnu with jnana of his greatness is called bhakti. How can we obtain jnana of Vishnu? By vichara about him. What does vichara mean? Vichara is study about Vishnu. For example, if you want to know about triangles, you will study about them. Similarly, if you want to know about Vishnu, you should study about him. How is this vichara done about Vishnu? It is done in 3 steps: Shravana, Manana and Dhyana. Now understand this, following this part of listening, thinking deeply and meditating is the way to realize Vishnu. Uncle, we can draw and see triangles. We can study about them. But Vishnu is invisible. How can we do vichara about a person whom we cannot see? Do you know some particles called atoms? Yes, I know. Are they visible to you? No, atoms are invisible. Then how did you know about atoms that you couldn't see? I read it in my science book. Just as you study about the invisible atoms in your science book, Vishnu can be known by the study of books on him called the Sadagamas. I understand. Therefore, to know about Vishnu, one needs to first listen about Sadagamas from a qualified guru and understand what they tell about him. Then one should meditate upon him with the right knowledge about Sadagamas. This process of vichara should be obtained from the right knowledge, should be repeated from the right knowledge, then with the right repeated with the right knowledge when one gets the right knowledge about Vishnu. What are Sadagamas? The holy texts which give the right knowledge about Vishnu are called Sadagamas. They are the 4 Vedas: Veda, Yajurveda, Samaveda and Atharvana Veda, the Moola Ramayana, the Mahabharata, the Pancharatra, other 18 Puranas like Bhagavatam and texts like Manusmriti which do not contradict the above holy texts.
Uncle, I do not understand why we should worship Vishnu. Why does Vishnu expect us to worship him? Vishnu doesn't expect us to worship him. He doesn't need our worship at all. It is our duty to worship him. An employer gives good salary if the employee does his duty. Vishnu is like a good employer. If we do our duty, he gives the grace accordingly. Worshipping Vishnu is our duty. Why? As Vishnu is the giver of eternal happiness, he will always help us in every possible way. He is the owner of everything in this world. He does not expect anything from us. Then what will you give Vishnu in return? As Vishnu has got all, as Vishnu has already got everything, I cannot give him anything in return. Yes. I can thank for all his favors, and I can love him for anything else. Loving more than anything else and thanking him for all the favors is the true puja of Vishnu. This is our way. When we this is the true puja of Vishnu. This is the way how we worship Vishnu. Yes, Vishnu helps in many ways. He does not need anything from us. We worship Vishnu to show our love and respect towards him. It is our duty to worship him. He is pleased when this give a chance to see him. How can we worship Vishnu? The same way you treat a person whom you love and respect very much. Think that you have to honor a person in your house. What will you do? First I will invite to my house. Yes. Similarly, you do dhyana and of avahana of any form of Vishnu with a pratima. What could be a pratima of Vishnu? There are two types of pratimas, Chala pratima and Achala pratima. What are Chala pratimas? Chala is one that can move. Living beings are considered as Chala pratimas. For example, one's own parent, saintly people like Brahmanas and sacred animals like cow, etc. are considered as Chala pratimas. What is Achala pratima? Achala is different from Chala pratima. Therefore, the inanimate objects like metals, stone, wood, etc. carved in the form of Vishnu. That means we have to worship present Chala and Achala pratimas. You are right. But which is the better of the two? Chala is better than Chala is better than the Achala pratima. But as I told you before, our holy text recommended that the both forms of worship as they are necessary for spiritual elevation. Children, today we have learned an important truth. Vishnu is present everywhere and gives us life and protection. So, our duty is to love, thank, remember and worship Vishnu with the right knowledge and good actions. If we promise to worship truth and guide our duty and worship Vishnu. Thank you.
ಸೆಂಟರ್ ಐದೊಂದು ತೆಗೆದು ಬಿಡಲ್ಲ. ಗುರುಗಳು ಪೂಜಾ ವಿಧಿಗಳಿಗೆ ಹೊರಡಬೇಕಾದ್ದರಿಂದ ಒಂದು ಗ್ರೂಪ್ ಫೋಟೋ ಇದೆ ಮಕ್ಕಳ ಜೊತೆಗೆ 2 ನಿಮಿಷ ಸಹಕರಿಸಬೇಕು. ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ಗುರುಗಳ ಜೊತೆಗೆ ಮಕ್ಕಳಿಗೆ ಒಂದು ಫೋಟೋ 2 ನಿಮಿಷ ದಯವಿಟ್ಟು ಎಲ್ಲರೂ ಸಭಿಕರು ಸಹಕರಿಸಬೇಕು. ಮುಂದುವರಿಯುತ್ತೆ. ದಯವಿಟ್ಟೆಲ್ಲರೂ ಶಾಂತತೆಯಿಂದ ಕೂತ್ಕೊಂಡು ಗಮನಿಸಬೇಕು.